ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಸಮತೋಲನ ವರ್ಷ ಅಂತಲೇ ಹೇಳಬೇಕು ನಾವು. ಉದ್ಯೋಗ ವ್ಯಾಪಾರದಲ್ಲಿ ಪಾಲುದಾರಿಕೆ ಈ ಸರ್ತಿ ತುಂಬ ಎಲ್ಲರಿಗೂ ಚೆನ್ನಾಗಿದೆ. ಯುಗಾದಿ ಹಬ್ಬ ಯಾರಿಗೂ ಕೆಟ್ಟದ್ದೇನಂತ ಅದು ಕಾಣಿಸ್ತಾ ಇಲ್ಲ. ಹಣಕಾಸು ಎಲ್ಲ ಅರ್ಧಕ್ಕರ್ಧ 50 ರೂಪಾಯಿ ಬರುತ್ತೆ, 50 ರೂಪಾಯಿ ಖರ್ಚಿರುತ್ತೆ. ಆದಾಯ ಸಮ. ಕುಟುಂಬ ದಾಂಪತ್ಯ ಸೌಖ್ಯ ಈ ಸರ್ತಿ. ಸ್ವಲ್ಪ ಹೆಂಡತಿ ಗಂಡ ದಂಪತಿಗಳು ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿರುತ್ತೆ. ಹೋದ ವರ್ಷ ಎಲ್ಲ ಸ್ವಲ್ಪ ಜಗಳ ಆಡ್ಕೊಂಡಿರ್ತಾರೆ. ಈ ವರ್ಷ ಎಲ್ಲ ತುಂಬ ಅನ್ಯೋನ್ಯವಾಗಿರ್ತಾರೆ. ಹೆಂಡತಿ ಮಕ್ಕಳು ಬಂಧು ಬಳಗ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲ ಒಂದಾಗ್ತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಬೆನ್ನು ನೋವು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ. ಇವ್ರಿಗೆ ಏನಾಗುತ್ತೆ ಅಂದರೆ 5ನೇ ರಾಹು ಕಷ್ಟಪ್ರಾಪ್ತಿ. ರಾಹು ಅಂದರೆ ನಾನು ನಿಮ್ಗೆ ಹೇಳಿದೆ, 5ನೇ ರಾಹು ತುಲಾ ರಾಶಿಯವರಿಗೆ ಸ್ವಾತಿ ನಕ್ಷತ್ರದ ದಿವಸ ಬೆಲ್ಲದ ದೀಪ ಅಣಿಸೋದು ಅಥವಾ ನಿಂಬೆಹಣ್ಣಿನ ದೀಪ ಅಣಿಸೋದು. ರಾಹು ತೃಪ್ತನಾಗ್ತಾನೆ, ಆ ಬೆನ್ನು ನೋವು ಸ್ವಲ್ಪ ಕಡಿಮೆ ಮಾಡ್ತಾನೆ. 6ನೇ ಕುಜ ಲಕ್ಷ್ಮೀಕರ, 6ನೇ ಬುಧ ದ್ರವ್ಯ ಲಾಭ, 6ನೇ ಶನಿ ಲಕ್ಷ್ಮೀಕರ ಚೆನ್ನಾಗಿದ್ದಾನೆ. ಆಮೇಲೆ 7ನೇ ರವಿ ಸ್ಥಾನಚಲನೆ, 7ನೇ ಶುಕ್ರ ಸ್ವಲ್ಪ ವ್ಯಾಧಿ ತಂದುಕೊಡ್ತಾನೆ. ಆಮೇಲೆ 7ನೇ ಚಂದ್ರ ಸೌಖ್ಯ ಸ್ವಲ್ಪ ವೃದ್ಧಿ, 9ನೇ ಗುರು ಸಂಪತ್ತು ಕೊಡ್ತಾ ಇದ್ದಾನೆ, 11ನೇ ಕೇತು ದ್ರವ್ಯ ಲಾಭ, ಮತ್ತು ಚಿತ್ತ 3, 4 ಸ್ವಾತಿ ವಿಶಾಖ 1, 2 ತುಲಾ ರಾಶಿ ಆಗ್ತಕ್ಕಂಥದ್ದಮ್ಮ. ಇವರಿಗೆ ಈ ಥರ ಫಲಗಳು ಇವರಿಗೆ ಒಳ್ಳೆಯದಿದೆಯಮ್ಮ. ಪರಿಹಾರ ಅಮ್ಮ, ಇವರಿಗೆ ಈ ಥರ ಶ್ಲೋಕ ಬರುತ್ತೆ ನೋಡಿ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತಕ್ಕಂಥದ್ದು. ಓಂ ಶುಕ್ರಾಯ ನಮಃ ಅಂತಕ್ಕಂಥದ್ದು. ಇವರು ಅವರೆಕಾಳು ಬರುತ್ತೆ. ಅವರೆಕಾಳಲ್ಲಿ ಒಂದು ಕೆಂಪುದು ಒಂದು ಬಟ್ಟೆ ಬರುತ್ತೆ, ಅದರಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ 11 ರೂಪಾಯಿ ದಕ್ಷಿಣೆ ಕಾಣಿಕೆ, 11 ರೂಪಾಯಿ ಕಾಯಿನ್ ಬರುತ್ತೆ, 11 ಯಾಲಕ್ಕಿ, 11 ಲವಂಗ ಹಾಕಿಬಿಟ್ಟು ಕಟ್ಟಿಬಿಟ್ಟು ಈ ಥರ 3 ಸತಿ ಹಿಂಗೆ 3 ಸತಿ ಹಿಂಗೆ 3 ಸತಿ ಸ್ಟ್ರೈಟ್ 3 ಸತಿ ಕೊಟ್ಕೊಂಡ್ಬಂದರೆ ಇವರು 11 ಶುಕ್ರವಾರ ಮಾಡ್ಕೋಬೇಕು. ಈ ದೋಷಗಳೆಲ್ಲ ಪರಿಹಾರ ಆಗಿ ಒಳ್ಳೆ ಶುಭವಾರ್ತೆ ಸಿಕ್ಕಿ ಒಳ್ಳೆ ಉದ್ಯೋಗ ಪ್ರಾಪ್ತಿಯಾಗಿ ಚೆನ್ನಾಗಿರ್ತಾರಮ್ಮ. ಇವ್ರದ್ದು ಬಂದು ಶುಭವಾರ ಬಂದು ಬುಧವಾರ, ಶುಕ್ರವಾರ, ಶನಿವಾರ. ಶುಭವರ್ಣ ಬಂದು ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಬಂದು ಆಗ್ನೇಯ. ಶುಭ ಸಂಖ್ಯೆ ಬಂದು 5, 6, 8. ಶುಭ ದಿನಾಂಕ ಬಂದು 6ನೇ ತಾರೀಕು, 9ನೇ ತಾರೀಕು, 15ನೇ ತಾರೀಕು, 18ನೇ ತಾರೀಕು, 24ನೇ ತಾರೀಕು, 27ನೇ ತಾರೀಕು. ಇವರು ಈ ಡೇಟಲ್ಲಿ ಏನು ಮಾಡಿದ್ರು ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ.